ಹಲೋ ನಮಸ್ಕಾರ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಬಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಇಂಡಿಯಾ ವರ್ಸಸ್ ಪಾಕ್. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ತಂಡ ದುಬೈಯಲ್ಲಿ ಆಡ್ತಾ ಇರೋದ್ರಿಂದ ಟಾಸ್ ಗೆದ್ದಂಥ ಪಾಕಿಸ್ತಾನ ಬ್ಯಾಟಿಂಗ್ನ ಆಯ್ದುಕೊಳ್ತಾರೆ. ಅವ್ರಿಗೆ ಓಪ್ನಿಂಗ್ ಆಗಿ ಏನಂತ ರನ್ ಬರಲ್ಲ, ಓಪ್ನಿಂಗ್ ಆಗತಾನೆ ಆಗುತ್ತೆ. 10 ರನ್ ಗಳಿಸಿರೋಂಥ ಇಮಾಮ್ ಅವರು ರನ್ಔಟ್ ಆಗಿಬಿಡ್ತಾರೆ ಬೇಗ. ಯಾರಿಗೆ? ಅಕ್ಷರ್ ಪಟೇಲ್ ಅವ್ರಿಗೆ. ಬಾಬರ್ ಅಜಮ್ ಅವರು ಕೂಡ ಏನಂತ ಫಾರ್ಮಲ್ಲಿ ಇರೋದಿಲ್ಲ. ಮಾಡ್ತಾರೆ, ಒಂದು 20 ರನ್ ಪೇರಿಸಬೇಕಾದ್ರೆ ಕೂಡ ಔಟ್ ಆಗಿಬಿಡ್ತಾರೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಈಸಿಯಾಗಿ ಔಟ್ ಆಗಿಬಿಡ್ತಾರೆ. ಪಾಕಿಸ್ತಾನ ಆಗೋದಲ್ಲೇ ಇರುತ್ತೆ. ಆಗ ಬರೋದೇ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಪಾಕಿಸ್ತಾನಕ್ಕೆ ಒಂದು ಓಪ್ ಕೊಡುತ್ತೆ. ಇಲ್ಲ, ನಾವು ಒಂದು 300 ರನ್ ಹತ್ತತ್ರ ಹೊಡಿಬೋದು ಅನ್ನೋಂಥ ಓಪ್ ಕೊಡೋದೇ ಮೊಹಮ್ಮದ್ ರಿಜ್ವಾನ್ ಅವರು ಹಾಗೂ ಶಕೀಲ್ ರವರಂಥ ಒಂದು ಉತ್ತಮವಾದಂಥ ಜೊತೆಯಾಟ. ಬಟ್ ಆ ಜೊತೆಯಾದ ಕೂಡ ಏನು ಅಂತ ತುಂಬ ರನ್ಗಳಿಗೆ ಇರೋದಕ್ಕೆ ಬಿಡೋದಿಲ್ಲ ನಮ್ಮ ತಂಡದವರು. ಅಕ್ಷರ್ ಪಟೇಲ್ ರವರು ರಿಜ್ವಾನ್ ಅವರ ವಿಕೆಟನ್ನು ಪಡ್ಕೊಳ್ಬಿಡ್ತಾರೆ 46 ರನ್ ಬಾರಿಸಿರ್ಬೇಕಾದ್ರೆ. ಅದಾದ ನಂತರ ಶಕೀಲ್ ಅವರು ಕೂಡ 62 ರನ್ ಇರಬೇಕಾದ್ರೆ ಔಟ್ ಆಗಿಬಿಡ್ತಾರೆ ಪಾಂಡ್ಯದವ್ರಿಗೆ. ಅದಾದ ನಂತರ ಪಾಕಿಸ್ತಾನ ಬ್ಯಾಟ್ಸ್ಮನ್ಸ್ ಯಾರು ಅಂಥ ರನ್ ಪೇರಿಸಲ್ಲ. ಇನ್ನೆಲ್ಲ ಟೇಲೆಂಡರ್ಸ್ ಇರ್ತಾರೆ. ಟೇಲೆಂಡರ್ಸಲ್ಲಿ ಏನು ಅಂಥ ರನ್ ಬರಲ್ಲ. ಖುಷ್ದಿಲ್ ಅವರು 38 ರನ್ ಹೊಡೆದು ಪಾಕಿಸ್ತಾನದವರು 241 ರನ್ಸ್ 10 ವಿಕೆಟ್ ಆಲ್ಔಟ್ ಆಗಿಬಿಡ್ತಾರೆ. 241 ರನ್ ಹೊಡೆದಾಗ ಆಲ್ಔಟ್ ಆಗಿಬಿಡ್ತಾರೆ. ಪಾಕಿಸ್ತಾನ ಅವರು ಏನು ಅಂಥ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಮಾಡಲ್ಲ ಬ್ಯಾಟಿಂಗ್ ಮುಖಾಂತರ. ಅದಾದಮೇಲೆ ಬರೋದೇ ನಮ್ಮ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಸ್ ಬರ್ತಾರೆ 2ನೇ ಇನ್ನಿಂಗ್ಸ್ ಮುಖೇನ. ಶರ್ಮಾರವರು ಆ್ಯಸ್ ಯೂಶುವಲ್ ಫಾಸ್ಟಾಗಿ ಆಡ್ತಾರೆ. 20 ರನ್ ಹೊಡೆದು ಔಟ್ ಆಗಿಬಿಡ್ತಾರೆ ಶರ್ಮಾರು ಕೂಡ. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಬರ್ತಾರೆ. ಗಿಲ್ ಅವರು 46 ರನ್ ಹೊಡೆದು ಔಟ್ ಆಗಿಬಿಡ್ತಾರೆ ಅಹ್ಮದ್ಗೆ. ಕಿಂಗ್ ಕೊಹ್ಲಿ ಅವರು ನಾಟ್ಔಟ್, ಶತಕ ಸಿಡಿಸಿ ನಾಟ್ಔಟ್ ಆಗಿ ಉಳ್ಕೊಳ್ತಾರೆ. ಕೊಹ್ಲಿರವರ 51st ಸೆಂಚುರಿ ಇದು. ತುಂಬ ಚೆನ್ನಾಗಿ ಬರುತ್ತೆ. ಅದೇ ಏನು ಹೇಳ್ತಾರೆ ಅಂದರೆ ತುಂಬ ಸ್ಲೋಯೆಸ್ಟ್ ಸೆಂಚುರಿ ಅನಿಸುತ್ತೆ ಇದು. ಬಟ್ ಇದು ಒನ್ ಆಫ್ ದ ಫೈನೆಸ್ಟ್ ಸೆಂಚುರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಸ್ಲೋ ಟ್ರ್ಯಾಕಲ್ಲಿ ಆ ಸಿಚುವೇಶನ್ಗೆ ತಕ್ಕನಂಗೆ ಕೊಹ್ಲಿ ಅವರು ತಮ್ಮ ಮೆಚುರಿಟಿನ ತೋರಿಸಿದ್ದಾರೆ. ಸೀನಿಯರ್ ಮೋಸ್ಟ್ ಪ್ಲೇಯರ್ ಅಂತ ಏನಕ್ಕೆ ಕರೀತಾರೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆ ವಿರಾಟ್ ಕೊಹ್ಲಿ ಅವರ ಜೊತೆ ಶ್ರೇಯಸ್ ಅಯ್ಯರ್ ಅವರು ಕೂಡ ತಮ್ಮ ಅರ್ಧಶತಕವನ್ನು ಪೂರೈಸ್ಕೊಳ್ತಾರೆ. ತದನಂತರ ಪಾಂಡ್ಯ ಅವರು 8 ರನ್ಗಳಿಗೆ ಅಫ್ರೀದಿರ್ ಅವ್ರಿಗೆ ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಅಕ್ಷರ್ ಪಟೇಲ್ ಅವರು ಬಂದು 3 ರನ್ ಗಳಿಸಿ ಅವರು ನಾಟ್ಔಟ್ ಆಗಿ ಉಳ್ಕೊಂಡು ಇಂಡಿಯಾ ಒಂದು ಸ್ಟೇಬಲ್ ವಿನ್ನನ್ನು ಪಡ್ಕೊಳ್ಳುತ್ತೆ. ಏನು ಗೊಂದಲ ಇಲ್ದಿರ ಆರಾಮಾಗಿ ಸುಲಭವಾಗಿ ಗೆದ್ಕೊಳ್ಳುತ್ತೆ. ನಾವು ಟಗ್ ಆಫ್ ವಾರ್ ಇಂಡಿಯಾ ವರ್ಸಸ್ ಪಾಕ್ ಅಂದರೆ ಟಗ್ ಆಫ್ ವಾರ್, ಲಾಸ್ಟ್ ಬಾಲ್ ಮ್ಯಾಚ್ ಅಂತ ನಾವೇನು ಅಂದ್ಕೊಳ್ತಾ ಇದ್ವಿ. ಆ ಥರ ಒಂದು ಮ್ಯಾಚ್ ನೋಡೋಕ್ಕೆ ಸಿಗಲಿಲ್ಲ ಅಂತ ನಾನು ಹೇಳ್ತೀನಿ. ಬಿಕಾಸ್ ಪಾಕಿಸ್ತಾನವರು 241 ರನ್ ಏನು ಸುಲಭವಾಗಿ 241 ರನ್ ಔಟ್ ಆಗಿಬಿಡ್ತಾರಲ್ವ, ಆಗಲೇ ಒಂದು ಕಾನ್ಫಿಡೆನ್ಸ್ ಆಬ್ವಿಯಸ್ಲಿ ಇಂಡಿಯನ್ ಡಗೌಟ್ಗೆ ಬಂದುಬಿಟ್ಟಿರುತ್ತೆ. ಈಸಿ ಚೇಸಬಲ್ ಇದು, ಏನು ತೊಂದರೆ ಬೇಕಾಗಿಲ್ಲ. ರನ್ನ ಬಾಲ್ ಆಡೋಣ, ತೊಂದರೆ ಇಲ್ಲ. ಒಳ್ಳೆ ಬಾಲ್ಸ್ ಬಂದರೆ ಬಿಟ್ಟು ಆಡೋಣ, ತೊಂದರೆ ಇಲ್ಲ, ಆರಾಮಾಗಿ ಆಡೋಣ ಅಂತಲೇ ಇಂಡಿಯಾ ಅವರು ಬಂದಿರ್ತಾರೆ. ಆ್ಯಸ್ ಯೂಶುವಲ್ ಅದೇ ಥರ ಬಂದಾಗ ಪವರ್ ಪ್ಲೇಯಲ್ಲಿ ಮಾತ್ರ ರೋಹಿತ್ ಶರ್ಮಾ ಕೊಂಚ ಚಾರ್ಜ್ ಮಾಡೋಕ್ಕೆ ಹೋಗ್ತಾರೆ. ಅದು ಬಿಟ್ಟರೆ ಶುಭ್ಮನ್ ಗಿಲ್ ಅವರು ಅಷ್ಟೇ ಸಟಲ್ಡಾಗಿ ಆಡ್ತಾರೆ. ಕೊಹ್ಲಿ ಸಟಲ್ಡಾಗಿ ಸೆಂಚುರಿ ಮಾಡ್ತಾರೆ. ಅಯ್ಯರ್ ಅವರು ಕೂಡ ನಿಧಾನಕ್ಕೆ ಆಡ್ತಾರೆ. ಒಂದೊಂದು ರನ್ನ ಬಾಲ್ ಆಡ್ಕೊಂಡು ಬರ್ತಾರೆ. ಈಸಿಯಾಗಿ ಇಂಡಿಯಾ ಗೆಲ್ತಾರೆ. ಈಗ ಆಲ್ಮೋಸ್ಟ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಮ್ಮ ಪೋಲಲ್ಲಿ ಸೆಲೆಕ್ಟ್ ಆಗ್ತಾರೆ ನಾಕೌಟ್ಸ್ಗೆ. ದಿ ಅದರ್ ಪೋಲ್ ಅಂತ ಮಾತಾಡಿದ್ರೆ ಆಸ್ಟ್ರೇಲಿಯಾ ಆಲ್ರೆಡಿ ಇದೆ. ನೆಕ್ಸ್ಟ್ ನನ್ನ ಪ್ರಕಾರ ಸೌತ್ ಆಫ್ರಿಕಾ ಬರುತ್ತೆ. ದೀಸ್ 4 ಟೀಮ್ಸ್ ಆರ್ ಟಾಪ್ 4 ಆಗುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ ನೆಕ್ಸ್ಟು. ತದನಂತರ ನಾವು ಸೆಮಿಫೈನಲ್ ಆಡ್ಬೋದು. ನಾವು ಮತ್ತೆ ಸೆಮಿಫೈನಲ್ ಆಡಿದ್ರು ಕೂಡ ದುಬೈಲಿ ಆಡೋದ್ರಿಂದ ಮತ್ತೆ ನಮಗೆ ಬೆನಿಫಿಟ್ ಇದೆ, ಬೆನಿಫಿಟ್ ಥರ ಆಗಿಬಿಡುತ್ತೆ. ಯಾಕಂದರೆ ಇದು ಆಲ್ರೆಡಿ 3 ಮ್ಯಾಚ್ ಆಡಿರ್ತೀವಿ. ನೆಕ್ಸ್ಟ್ ಬರೋ ಮ್ಯಾಚು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಅಲ್ಲೇ ನಡಿಬೇಕು. ಟ್ರ್ಯಾಕ್ ಬಗ್ಗೆ ನಮಗೆ ಆಲ್ರೆಡಿ ಮಾಹಿತಿ ಇರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ. ಇದು ಸ್ವಲ್ಪ ಈಸಿ ಆಗುತ್ತೆ. ಇದು ಎಲ್ಲ ಈ ಏನು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಅಂತ. ಇದು ಬಿಟ್ಟು ಇನ್ನೊಂದು 2-3 ಪಾಯಿಂಟ್ ಬಗ್ಗೆ ನಾನು ಮಾತಾಡಬೇಕು. ಒಂದು ಪಾಕಿಸ್ತಾನ್ ಡೌನ್ಫಾಲ್, ಆಮೇಲೆ ಇಂಡಿಯಾ ಮತ್ತು ಪಾಕ್ ಎಷ್ಟು ಕ್ಲಾಶ್ ಆಗಿದೆ, ಎಷ್ಟು ನಾವು ಗೆದ್ದಿದ್ದೀವಿ ಅವ್ರು ಗೆದ್ದಿದ್ದೀವಿ ಅಂತ. ಅದು ಬಂದು ನಾವು 3 ಗೆದ್ದಿದ್ದೀವಿ, ಅವ್ರು 3 ಗೆದ್ದಿದ್ದಾರೆ. ಈಗ ಈಕ್ವಲ್ ಮಾಡಿಬಿಟ್ಟಿದ್ದೀವಿ ಇದನ್ನು ಬಂದು. ಅದು ಬಿಟ್ಟರೆ ಪಾಕಿಸ್ತಾನ ಯಾಕೆ ಡೌನ್ಫಾಲ್ ಆಗ್ತಾಯಿದೆ ಅಂತ. ಪಾಕಿಸ್ತಾನಲ್ಲಿ ಏನಾಗ್ತಾಯಿದೆ, ತಂಡದಲ್ಲಿ ಯೂನಿಟಿ ಇಲ್ಲ ಅಂತ ಒಂದು. ಯಾಕಂದರೆ ಅವ್ರದ್ದು ಕ್ಯಾಪ್ಟನ್ಸ್ ಆಗಾಗ ಚೇಂಜ್ ಆಗ್ತಾನೆ ಇರ್ತಾರೆ. ಪ್ಲೇಯರ್ಸಲ್ಲಿ ಪೊಸಿಷನಿಂಗು, ರೋಲ್ ಬಗ್ಗೆ ತೊಂದರೆ ಇದೆ. ಆಮೇಲೆ ಅವರು ಟ್ರಂಪ್ ಕಾರ್ಡ್ ಬೌಲರ್ಸಲ್ಲಿ ಶಹೀನ್ ಶಾ ಅಫ್ರಿದಿ ಅವರು ಇಂಜರ್ಡ್ ಆಗಿ ಮತ್ತೆ ವಾಪಸ್ ಬಂದಿರೋದ್ರಿಂದ ಅವ್ರಿಗೆ ಹಳೆ ರಿದಮ್ ಸಿಗ್ತಾಯಿಲ್ಲ. ಶಹೀನ್ ಶಾ ಅಫ್ರಿದಿ ಅವ್ರು ನಾವೇನು ನೋಡ್ತಾ ಇದ್ದೀವಿ 2017 ಏನದು ಚಾಂಪಿಯನ್ಸ್ ಟ್ರೋಫಿ ಐತಲ್ವ, ಅಲ್ಲಿ ಇವರು ಮೊಹಮ್ಮದ್ ಆಮೀರ್ ಅವರೆಲ್ಲ ಒಂದು ಉತ್ತಮವಾದಂಥ ಬೌಲಿಂಗ್ ಮಾಡಿ ಟೂರ್ನಮೆಂಟ್ನಾಗ ಗೆಲ್ಸಿರ್ತಾರೆ. ಬಟ್ ಈಗ ಒಂದು ಮೊಹಮ್ಮದ್ ಅಮೀರ್ ಅವರು ಇಲ್ಲ ತಂಡದಲ್ಲಿ, ಅದು ಒಂದು ಓಡ್ತಾ ಇದೆ. ಪ್ರೀಮಿಯಂ ಬೌಲರ್ಸ್ನ ಕೊರತಾ ಇದೆ. ಹರೀಶ್ ರಾವ್ ಅವರು ಕೂಡ
ಏನು ಅಂಥ ಬೌಲಿಂಗ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಹೊಡ್ಸ್ಕೊಳ್ತಾ ಇದ್ದಾರೆ, ಮೊನ್ನೆ 10 ಸೆಂಚುರಿ ಹೊಡ್ಸ್ಕೊಂಡ್ಬಿಟ್ಟಿದ್ರು ಅವರು ಫಸ್ಟ್ ಮ್ಯಾಚಲ್ಲಿ. ಸೊ ಆ ಥರ ಬೌಲಿಂಗ್ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಒಂದು ತಂಡ ಅಂತ ಬಂದಾಗ ಬೌಲರ್ಸ್ ತುಂಬ ಮುಖ್ಯ ಆಗ್ತಾರೆ. ಅದರಲ್ಲೂ ಈ ಥರ ದೊಡ್ಡ ದೊಡ್ಡ ಟೂರ್ನಮೆಂಟ್ಸಲ್ಲಿ ಬ್ಯಾಟ್ಸ್ಮನ್ ಒಂದು ಸೆಂಚುರಿ ಹಾಕ್ಬಿಟ್ಟು ಇನ್ನು 3 ಮ್ಯಾಚ್ ಆಡ್ದಿರೋ ಹೋಗ್ಬಿಡ್ಬೋದು. ಬಟ್ ಬೌಲರ್ ಕಂಡೀಷನ್ಸ್ ಆಗಿ ಬರೋಲ್ಲ. ಬೌಲರ್ ರಿಪೀಟೆಡಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರೇ ತಂಡಕ್ಕೆ ಒಂದು ಬೆನ್ನೆಲುಬಾಗಿ ಉಳ್ಕೊಳ್ತಾರೆ ಬೌಲರ್ಸ್. ಬಟ್ ಪಾಕಿಸ್ತಾನದಲ್ಲಿ ಅದು ಆಗ್ತಾ ಇಲ್ಲ. ಅದು ಬಿಟ್ಟು ತುಂಬ ವರ್ಷಗಳಿಂದ ಬದಲಾಡಿ 29 ವರ್ಷದ ನಂತರ ಒಂದು ICC ಇವೆಂಟ್ನ ಪಾಕಲ್ಲಿ ನಡೆಸಬೇಕಾದ್ರೆ ಅವರೇ ನಾಕೌಟ್ ಗೇಮ್ಸಲ್ಲಿ ಇಲ್ಲ ಅನ್ನೋದು ಪಾಪ ದುರದೃಷ್ಟ, ಏನೂ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ವಿಚಾರಗಳನ್ನ ಬಿಟ್ಟು ಪಾಕ್ ಅವರು ಮತ್ತೆ ಅವರ ಹಳೆ ಏನವರು ಈ ಬೌಲಿಂಗ್, ಈ ವಿಂಡೀಸ್ ಅವ್ರನ್ನ ನಾವು ಹೆಂಗೆ ನೆನೆಸ್ಕೊಳ್ತಾ ಇದ್ವಿ, ಅವರ ಭೀಕರವಾದಂಥ ಬೌಲಿಂಗ್ ದಾಳಿ ಇತ್ತು, ಅದೇ ರೀತಿ ಪಾಕಿಸ್ತಾನ ಅವ್ರಿಗೂ ಕೂಡ ಹಂಗೇನ. ಸೇವಾಗ್ ಅವರು ಕೂಡ ಕೆಲವೊಂದು ಇಂಟರ್ವ್ಯೂಲ್ಲಿ ನಮ್ಗೆ ಭಯ ಆಗೋದಪ್ಪ ಅಖ್ತರ್ನ ನೋಡಿದ್ರೆ ಅವ್ರು ಎಲ್ಲಿ ಹಾಕ್ಬಿಡ್ತಾರೆ, ಕಾಲುಗಳು ಹೊಡೆದ್ಬಿಡ್ತಾರೆ, ಇಲ್ಲ ಬೌನ್ಸರ್ ಹಾಕಿ ತಲೆ ಹೊಡಿತಾರೆ ಅನ್ನೋ ಮಟ್ಟದಲ್ಲಿ ಸೇವಾಗ್ ಅವರು ಕೂಡ ಹೇಳಿರೋದ್ರಿಂದ ಸೊ ಆ ಒಂದು ಭಯ ಇತ್ತು ಪಾಕ್ ಬೌಲರ್ಸ್ ಅಂದರೆ. ವಕಾರ್ ಯೂನಿಸ್, ಶೋಯಬ್ ಅಖ್ತರು, ವಸೀಮ್ ಅಕ್ರಮ್, ಸೊ ಈ ಥರ ಎಲ್ಲ ದೊಡ್ಡ ದೊಡ್ಡ ಬೌಲರ್ಸ್ ಇದ್ದಂಥ ತಂಡ ಇವತ್ತಿನ ಈ ಡೌನ್ಫಾಲ್ ಇದಾಗ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನವರು ಈ ಡೌನ್ಫಾಲ್ ಫೇಸ್ನ ಮುಗಿಸಿ ಮತ್ತೆ ಒಂದು ಒಳ್ಳೆ ಕ್ರಿಕೆಟಿಂಗ್ ನೇಷನ್ ಆಗಿ ಬರಲಿ. ಅವರು ಆಬ್ವಿಯಸ್ಲಿ ಅವರು ಒಳ್ಳೆ ಕ್ರಿಕೆಟಿಂಗ್ ನೇಷನ್ ಆಗಿದ್ದಾರೆ. ಬಟ್ ಕ್ರಿಕೆಟ್ನ ಮತ್ತೆ ಚೆನ್ನಾಗಿ ಆಡಲಿ. ಮತ್ತು ಅದೊಂದು ಇದು ಏನು ಇವಾಗೆಲ್ಲ ತುಂಬ ಕ್ರಿಟಿಸಿಸಮ್ ನಡೀತಾ ಇದೆ ತಂಡದಲ್ಲಿ ರಾಜಕೀಯ ಅದು ಇದೆ ಅಂತ. ಸೊ ಅಪಾರ್ಟ್ ಫ್ರಮ್ ಆಲ್ ದೋಸ್ ಅದನ್ನೆಲ್ಲ ಮೀರಿ ಅವರು ಮುಂದೆ ಬರಲಿ, ಮೇಲ್ ಬರಲಿ ಆ್ಯಸ್ ಎ ಕ್ರಿಕೆಟಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಇಷ್ಟೆಲ್ಲ ಏನು ಈ ಇಂಡಿಯಾ ವರ್ಸಸ್ ಪಾಕ್ನ ಅನಾಲಿಸಿಸ್ ಆಗಿತ್ತು. ನೆಕ್ಸ್ಟ್ ಮತ್ತೆ ಗ್ರೂಪ್ ಸ್ಟೇಜಲ್ಲಿ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಸೊ ಅದನ್ನ ಕಾತರದಿಂದ ನಾನು ಕಾಯ್ತಾ ಇದ್ದೀನಿ. ಬಿಕಾಸ್ ನ್ಯೂಜಿಲೆಂಡ್ ಟೀಮ್ ಏನಿದೆ ಅದು ತುಂಬ ಸ್ಟೇಬಲ್ ಆದಂಥ ತಂಡ ಇದೆ. ಸೊ ನಮ್ಮ ಇಂಡಿಯಾ ಅವರು ನ್ಯೂಜಿಲೆಂಡ್ ತಂಡದ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇಲ್ಲ ನ್ಯೂಜಿಲೆಂಡ್ ಅವರು ಇಂಡಿಯಾ ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ಟಾಪ್ 2 ಟೀಮ್ಸ್ ಇಂಡಿಯಾ ನ್ಯೂಜಿಲೆಂಡ್ ಮೇಲೆ ಹೋದರೆ ಅಲ್ಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾ ಬರುತ್ತೆ. ಸೊ ಇಲ್ಲ ನಾವು ಇಂಡಿಯಾ ಆಸ್ಟ್ರೇಲಿಯಾ ಆಡಬೇಕು, ಇಲ್ಲ ಇಂಡಿಯಾ ಸೌತ್ ಆಫ್ರಿಕಾ ಆಡಬೇಕು. ಸೊ ಅಲ್ಲಿ ಹಂಗೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಮುಂದೆ ಕಾದು ನೋಡೋಣ. ಇದು ಇವತ್ತಿನ ಏನು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ಸೊ ಮುಂದೆ ಇದೇ ಥರ ಮತ್ತಷ್ಟು ಒಳ್ಳೆ ವಿಚಾರಗಳ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸಿ. ಆಮೇಲೆ ಈ ಹೊತ್ತಿನ ವಿಶೇಷ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಸೊ ಮಚ್.